80 ಮನೆಗಳಿರುವ ಗ್ರಾಮಕ್ಕೆ ಹೆಸರೇ ಇಲ್ಲ. ಸ್ವಾತಂತ್ರ್ಯ ಬಂದ ನಂತರದಿಂದಲೂ ಗ್ರಾಮಕ್ಕೆ ಹೆಸರೇ ಇಟ್ಟಿಲ್ಲ. ಇದು ಎಲ್ಲಿ ಅಂತೀರಾ? ನೀವೇ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪಕ್ಕದಲ್ಲಿರುವ ಹೆಸರೇ ಇಲ್ಲದ ಗ್ರಾಮ. ಪಕ್ಕದ ಊರಿನ ಹೆಸರೇ ಈ ಊರಿಗೆ ಐಡೆಂಟಿಟಿ. ನಲ್ಲಾರಹಳ್ಳಿ ಕ್ರಾಸ್ ಎಂದೇ ಗುರುತಿಸಿಕೊಂಡಿರುವ ಗ್ರಾಮ. ಆಧಾರ್ನಲ್ಲಿರುವುದು ಮಾತ್ರ ಬೋಡನಮರಿ ಗ್ರಾಮ. ಗ್ರಾಮಕ್ಕೆ ಹೆಸರಿಡಿ ಎಂದು ಮನವಿ ಸಲ್ಲಿಸಿದ್ರು ನೋ ಯೂಸ್. 200ಕ್ಕೂ ಅಧಿಕ ಜನಸಂಖ್ಯೆ ಇರುವ ಹೆಸರಿಡದ ಗ್ರಾಮ. ದಲಿತರು ವಾಸಿಸುವ ಈ ಗ್ರಾಮಕ್ಕೆ ಹೆಸರೇ ಇಲ್ಲ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಎಂದು ಹೆಸರಿಲ್ಲದ ಗ್ರಾಮಸ್ಥರ ಅಳಲು. ಗ್ರಾಮಕ್ಕೆ ಹೆಸರಿಡದಿದ್ರೆ ಮುಂದಿನ ಎಲ್ಲಾ ಚುನಾವಣೆಗಳು ಬಹಿಷ್ಕಾರ. ಎಚ್ಚರಿಕೆ. ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಮತ್ತು ಸರ್ಕಾರಿ ಸೌಲಭ್ಯಗಳು ಒದಗಿಸಿಕೊಡಬೇಕೆಂದು ಗ್ರಾಮಸ್ಥರ ಒತ್ತಾಯ. ಚಿಂತಾಮಣಿ ತಾಲೂಕಿನ ಅಂಬಾರ್ಜಿ ದರ್ಗಾ ಹೋಬಳಿಯ ಮಿಂಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಗ್ರಾಮ. ಈ ಗ್ರಾಮಕ್ಕೆ ಸರಿಯಾದ ಹೆಸರು ಗುರುತಿಸಿಕೊಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡುತ್ತಿರುವ ಗ್ರಾಮಸ್ಥರು. ಗ್ರಾಮದಲ್ಲಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಸಹ ಒದಗಿಸಿಕೊಡಬೇಕು. ಇನ್ನು ನಮಗೆ ನ್ಯಾಯವನ್ನ ಕೊಡಿಸಬೇಕು ಎಂದು ಮಾಧ್ಯಮದ ಮೂಲಕ ತಮ್ಮ ಅಳಿಲನ್ನ ತೋಡಿಕೊಂಡಿದ್ದಾರೆ. ಹೆಸರಿಲ್ಲದ ಗ್ರಾಮಸ್ಥರ ಮನವಿಗೆ ಜಿಲ್ಲಾಡಳಿತ ಹೇಗೆ ಸ್ಪಂದಿಸುತ್ತೋ ಕಾದು ನೋಡಬೇಕು. ವರದಿ ಚಾಂಡ್ರಹಳ್ಳಿ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವ ಟಿವಿ, ಚಿಕ್ಕಬಳ್ಳಾಪುರ. ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ. ನಮ್ಮದು ನಲ್ಲಾರಹಳ್ಳಿ ಕ್ರಾಸ್ ಅಂತಿರೋದು. ಪ್ರತಿಯೊಂದು ಅನುಕೂಲಕ್ಕೂ ಪ್ರತಿಯೊಂದು ಇಶ್ಯೂಕ್ಕೂ ಇರೋದು ನಂದು ಬೋಣಮರಿ ಲೆಕ್ಕ. ಏನಂದರೆ ಪ್ರತಿಯೊಂದಕ್ಕೂ ಬೋಣಮರಿ ಲೆಕ್ಕ ಐತೆ. ಎಲೆಕ್ಷನ್ ಬಂದಾಗ ಮಾತ್ರ ಬೋಣಮರಿ ಲೆಕ್ಕ, ಆಯಿತಾ. ಬೇರೆ ಒಂದು ಇಶ್ಯೂಕ್ಕೂ ಏನಾದ್ರೂ ಒಂದು ಕೆಲಸ ಬೇಕಂದ್ರೂ, ಒಂದು ಚರಂಡಿ ಪ್ರಾಬ್ಲಮ್, ಒಂದು ಮನೆ ಕೆಲಸ, ಒಂದು ಟ್ರೈನಿಂಗ್ ಬಗ್ಗೆ ಏನು ಕೆಲಸ ಬಂದ್ರೂ ನಮಗೆ ಬೋಣಮರಿಗೆ ಹೋಗಬೇಕು. ಬಟ್ ಏನಂದರೆ ನಮಗೆ ಈ ಊರು ಅನ್ನೋದು ಒಂದು ಗುರ್ತಿಂಪಿಲ್ಲ, ಆಯ್ತಾ. ನಮ್ಗೆ ಈ ಊರು ಅನ್ನೋದು ಗುರ್ತಿಂಪಿಲ್ಲ. ನಾವು ಏನು ಕೆಲಸಕ್ಕೆ ಹೋಗ್ಬೇಕಂದ್ರೂ ಬೋಣಮರಿಗೆ ಹೋಗ್ಬೇಕು. ನಮ್ಮದು ಮೈನ್ ರೋಡ್ಗಿರೋದು ಕೆಲಸ, ಆಯಿತಾ. ಮೈನ್ ರೋಡ್ಗಿರೋ ಕೆಲಸಕ್ಕೆ ಫಸ್ಟ್ ಆಫ್ ಆಲ್ ನಮ್ಮ ಊರಿಗೆ ಗುರ್ತಿಂಪಿರಬೇಕು. ನಮ್ಮ ಊರಿಗೆ ಗುರ್ತಿಂಪಿಲ್ಲ, ಆಯಿತಾ. ಯಾವುದೇ ಕೆಲಸಕ್ಕೆ ಏನಾದರೂ ಬೇಕಂದರೆ ನಮ್ಗೆ ಯಾರನ್ನ ಸಂಬಂಧಿಕ ಯಾರನ್ನ ಬರಬೇಕಂದ್ರೂ ಕೂಡ, ನಾವೇನಾದರೂ ಒಂದು ಊರ ಹೆಸರು ಹೇಳ್ಬೇಕಂದ್ರೂ ಕೂಡ ಯಾರ ಅಡ್ರೆಸ್ ಹೇಳಿದ್ರೆ ಬಾಣ್ಮರಿಗೆ ಹೋಗ್ತಾರೆ. ಇಲ್ಲಿಗಂತೂ ಯಾರೂ ಬರೋಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ನಮ್ಗೆ ಕಾಲ್ ಮಾಡ್ತಾರೆ ಈ ಊರಿಗೆ ಬರಬೇಕಂದ್ರೆ. ಅದಕ್ಕೋಸ್ಕರ ನಮಗೆ ನಮ್ಮೂರಿಗೆ ಒಂದು ಹೆಸರು ಇರಬೇಕು, ನಮ್ಮೂರು ಅನ್ನೋದು ಒಂದು ಗುರ್ತಿಂಪು ಇರಬೇಕು, ಗೌರ್ಮೆಂಟ್ ಲಿಸ್ಟಲ್ಲಿ ಒಂದು ಹೆಸರು ಇರಬೇಕು ಅಂತ ನಮ್ಮ ಕೋರಿಕೆ. ಅದನ್ನು ಬಿಟ್ಟರೆ ಪ್ರತಿಯೊಂದು ಕೆಲಸಕ್ಕೂ ಏನಾದರೂ ಕೆಲಸಕ್ಕೂ ಏನು ಬೇಕಂದ್ರೂ ಬಾಣ್ಮರಿ ಲೆಕ್ಕ ಇಲ್ಲ. ಆ್ಯಕ್ಚುಲಿ 70 ಮನೆ ಇಲ್ಲೇನಾದ್ರು ಸ್ಕೂಲ್ ಮಕ್ಕಳು ಹೋಗ್ಬೇಕಂದ್ರೆ, ಇಲ್ಲಾಂದ್ರೆ ಮಿಂಡ್ಗಲ್ಲು, ಇಲ್ಲ ನಡ್ಕೊಂಡು ಮಿಂಡ್ಗಲ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಕಂಚಹಳ್ಳಿ ಬಸ್ ಆಗ್ತದೆ. ಚಿಕ್ಕ ಮಕ್ಳು ಇರ್ತಾರೆ, 1ನೇ ಕ್ಲಾಸ್ 2ನೇ ಕ್ಲಾಸ್. ಇಲ್ಲಿ ಸ್ಕೂಲೇ ಇಲ್ಲ, ಬಿಲ್ಡಿಂಗೂ ಇಲ್ಲ. ಬೋಂಡ್ಮರಿ ಅಂತಾರೆ, ಬೋಂಡ್ಮರಿ ಇಲ್ಲಿದೆ, ಅದು ಅವ್ರಿಗೂ ಸರಿ ಆಯಿತು. ನಮ್ಮೂರು ಬಿಲ್ಡಿಂಗೇ ಇಲ್ಲ. ನಮ್ಮೂರು ಬಿಲ್ಡಿಂಗೇ ಇಲ್ಲ ಅಂದರೆ ನಾವು ಇಲ್ಲಿರೋ ಮಕ್ಕಳೆಲ್ಲ ಎಲ್ಲಿ ಓದಬೇಕು? ದುಡ್ಡಿರೋರೇನೋ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಕೊತಾರೆ. ದುಡ್ಡಿರೋರು ಇಲ್ಲದೇ ಇರೋರು ಸರ್ಕಾರಿ ಸವಲತ್ತು, ಸರ್ಕಾರಿ ಶಾಲೆನೇ ಇಲ್ಲ ಇಲ್ಲಿ. ಬೇರೆ ಕಡೆ ಎಲ್ಲಿ ಹೋದ್ರೂ ಕೂಡ ಶಾಲೆ ಇದೆ, ಇಲ್ಲಿ ಮಾತ್ರ ಸರ್ಕಾರಿ ಶಾಲೆ ಕೂಡ ಇಲ್ಲ. ಸಪೋರ್ಟ್ ಇಲ್ಲ ಸರ್ಕಾರಿ ಶಾಲೆ. ನಮ್ಮ ಶಾಲೆನೇ ಇಲ್ಲ, ಬಿಲ್ಡಿಂಗ್ ಇಲ್ಲ, ಸ್ಕೂಲೇ ಇಲ್ಲ, ಯಾವುದೇ ಒಂದು ಏನೇ ಒಂದು ನಮಗೆ ಸಿಗ್ತಾ ಇಲ್ಲ. ಒಂದು ಸ್ಕೂಲ್ ಇಲ್ಲ. ಏನಂದ್ರೆ ಸುಮ್ಮನೆ ಊರಿದೆ ಅಷ್ಟೇ, ಜನ ಇದ್ದಾರೆ. ಸ್ಕೂಲು, ಅಂಗನವಾಡಿ, ಈ ಗೌರ್ಮೆಂಟ್ ಇಂದ ಸಿಗುವಂತ ಯಾವುದು ನಮ್ಗೆ ಸಿಗ್ತಾ ಇಲ್ಲ. ನಾವು ಇದೀವಿ ಅಷ್ಟೇ. ಇವಾಗ ಕೆಲವರು ಇಲ್ಲವರು ಇದ್ದಾರೆ, ಕೆಲವರೆಲ್ಲ ಗಾರ ಕೆಲಸ ಮಾಡೋರು ಇದ್ದಾರೆ. ಈ ಊರು ಬಿಟ್ಟು ಹೋಗಿ ಬೇರೆ ಊರಲ್ಲಿ ಬದುಕೋರು ಇದ್ದಾರೆ. ಅವರೆಲ್ಲ ಏನು ಇದು ಮಾಡ್ತಾ ಇಲ್ಲ. ಕೆಲವರು ಇಲ್ಲೇ ಇದ್ದಾರಲ್ಲ, ಅವ್ರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅವ್ರು ಸ್ವಲ್ಪ ನೀವು ಏನೋ ಅದನ್ನ ಮಾಡಿಕೊಡ್ಬೇಕು ಅಂತ ಸಂಬಂಧಿಸ್ತಾ ಇದೆ అಷ್ಟೇ. మాకేమీ అనుకూలం లేదు. బజార్లు లేవు, కరెంట్ కూడా లేదు. ఏడ అడుగుతున్నాయంటే నీళ్లు లేవు, ట్యాంకులు లేవు. ఏదన్నా బాలమరిలోకి పోవాలా, 2 మైళ్ళు 3 మైళ్ళు పోవాలి డిపోకి. మాకు చాలా తొందరలు ఉండాలి. మా ఊరి పేరే లేదు, ఇసుకోలు లేదు. బిడ్లంతా ఇంట్లో ఉండాలి, చిన్న చిన్న బిడ్లు. అంగడిబడి ఇసుకోలు లేదు, బజార్ లేదు, ఏది లేదు, మాకేది లేదు. ఏమి అనుకూలం లేదు. మాకు అనుకూలం కావాలా, మాకు ఊరి పేరు కావాలా, మాకు ఊరు అనుకూలం కావాలి. 70 ఇండ్లు ఉన్నాయి. సౌకర్యాలు పంచాయతీ నుంచి మాకేమీ లేదు, ఏమీ ఇది లేదు. ఎవరు వచ్చేదా? ఓటే ఎంత బాగా కొడుకొని పోతారా? ఓటేసినప్పుడు ఊర్లోకి రమ్మంటారు, ఓటు వేసుకుంటారా? మళ్ళీ పక్కన రాసి వచ్చినారా బతికినారని చూసేవాళ్ళు లేరు. మాకు ఊరి పేరే లేదు. ఓటు ఆపది మాత్రం పరిగెత్తొస్తారు, మళ్ళీ రారు. సిరిండీలు లేదు. మాకు సిరిండీలు కావాలా, మాకు బజార్లు కావాలా, మా ఊరు అనేది గుర్తు కావాలి మాకు.
ನಾವು ಏನಾದರೂ ಮಾತಾಡಬೇಕು, ಏನಾದರೂ ಒಂದು ಪಂಚಾಯತ್ಗೆ ಹೋಗ್ಬೇಕಂದ್ರು, ಏನು ಮಾತಾಡ್ಬೇಕಂದ್ರು, ಒಂದು ಫುಡ್ ಆಫೀಸ್ಗೆ ಹೋಗ್ಬೇಕಂದ್ರು, ತಾಲೂಕು ಆಫೀಸ್ಗೆ ಹೋಗ್ಬೇಕಂದ್ರು, ನಮ್ಮೂರ್ಗಂದ್ರು ಎಲ್ಲದಕ್ಕೂ ಬೋಂಡ್ಮರಿನೇ ಗೊತ್ತಿರೋದು. ಅದಕ್ಕೋಸ್ಕರ ನಮ್ಮೂರಿಗೆ ಒಂದು ಗುರ್ತಿಂಪು ಇರಬೇಕು, ನಮ್ಮೂರಿಗೊಂದು ಹೆಸರು ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ತಂದಿದ್ದೀವಿ ಸರ್. ಇದಕ್ಕೆ ಮುಂಚೆ ಒಂದು ಸತಿ ಪ್ರೆಸ್ ಅವ್ರಿಗೆ ಫೋನ್ ಮಾಡಿ ಅವ್ರು ಕಳಿಸಿ ಇಲ್ಲಿ ಮಾತಾಡ್ಸಿದ್ದೀವಿ. ಅದು ಜೆ.ಕೆ ಅವ್ರ ಗಂಟೆ ಹೋಗಿದೆ, ಅವ್ರ ಅಧಿಕಾರದಲ್ಲಿ ಇಲ್ಲ, ಅವ್ರನ್ನ ಕೇಳೋಕ್ಕಾಗಲ್ಲ. ಇವಾಗ ಕೇಳಬೇಕು ಅಂದ್ಕೊಂಡಿದ್ದೀವಿ, ಮತ್ತು ಒಂದು ಸತಿ ಕೇಳಿದ್ದೀವಿ. ಅವ್ರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅಧಿಕಾರದಲ್ಲಿ ಇಲ್ಲ, ಅವ್ರ ಅಧಿಕಾರ ಬಂದ ಮೇಲೆ ನಾವು ಮಾತಾಡ್ತೀವಿ. ಅದಕ್ಕೆ ನಮಗೆ ಒಂದು ಗುರ್ತಿಂಪು ಬಂದು ಬೇಕು ಅನ್ನೋದು ಅಧಿಕಾರಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ. ನಾವಿದ್ದೀವಿ ಸರ್, ಒಂದು 40 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ ಸರ್. ಒಂದು 60ರಿಂದ 70ವರೆಗೆ ಐತೀವಿ ಸರ್. ವಾಸ ಇರೋದು 48 ಮನೆ ವಾಸ, ಖಾಲಿ ಮನೆ ಇತ್ತು. 2022ರಲ್ಲಿ ನಾವು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸಿದ ಮೇಲೆ ಅದು ಏನಾಯ್ತು ಅಂದರೆ ಅವಾಗ ಪ್ರೆಸಿಡೆಂಟು ಜೆ.ಕೆ. ಕೃಷ್ಣಾರೆಡ್ಡಿ MLA ಆಗಿದ್ದರು. ಅವರಾದ್ಮೇಲೆ ಅದರ ಮುಖಾಂತರ ಅವರು ಅವಾಗ ಮಾಡೋಕ್ಕಾಗಲಿಲ್ಲ. ಮತ್ತು ನಾವೇನು ಮಾಡಿಬಿಟ್ಟು ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲ ನಾವೇ ಓದ್ತಾ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು. ಇವಾಗ ಮಾನ್ಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸುಧಾಕರ್ ಅವರು ಹೇಳಿದ್ದಾರೆ, ಅದು ಊರಿದೆ, ಮೇನ್ ರೋಡ್ಗಿದೆ, ಅದು ಊರು ಮಾಡಬೇಕಂತ ಹೇಳಿದ್ದಾರೆ. ಆದರೂ ಅವರು ಖುದ್ದು ಹೇಳಿದ್ರು ಕೂಡ ತಹಸೀಲ್ದಾರು ಹಾಗೂ ಬಿಗ್ ರೇಟ್ ತಹಸೀಲ್ದಾರು ರಾಜೇಂದ್ರ ಸಾಹೇಬರು ಹಾಗೂ CDP ಮಹೇಶ್ ಅವರು ಕೂಡ ನಾವು ಮಾಡ್ತೀವಿ, CDP ಅವರು ಅದೇ ಹೇಳ್ತಾರೆ, ಏನಾದರೂ ಮಾಡಿ ಆಯ್ತು ಮಾಡಿ ಹೋಗಿ ನಿಮ್ಮ ಕೈಲಿ ಅಂತ ಮಾಡ್ಕೊಡಿ, ಈ ಥರ ಪ್ರಶ್ನೆ ಕೊಡ್ತಾರೆ. ಸುಮಾರು ಅಂದರೆ ಒಂದು 4 ತಿಂಗಳಿಂದ ನಾವು ಓಡಾಡ್ತಾ ಇದ್ದೀವಿ. ಕೊನೆಗೆ ಊರೇ ಇಲ್ಲ ಅಂತ ಹೇಳ್ಬಿಟ್ಟಿದಾಗ ನಮಗೆ ತುಂಬ ಬೇಜಾರಾಯಿತು. ನಾವು ಇಲ್ಲಿ ವಾಸ ಇದ್ದೀವಿ, ನಮ್ಗೆ ಓಟ್ ಪವರ್ ಕೊಟ್ಟವ್ರೆ, ಎಲ್ಲ ಕೊಟ್ಟರು ಕೂಡ ನಾವು ಇವಾಗ ಊರೇ ಇಲ್ಲ ಅಂದ್ಬಿಟ್ಟೆ ನಾವು ಇನ್ನು ವಾಸ ಇರೋದೇ ಹಿಂಗೆ ನಮ್ಗೆ ಓಟಕ್ಕೆ ಬೇಡ ಬಿಡಿ ಸರ್. ಓಟಕ್ಕೆ ಕೊಟ್ಟು ನಮ್ಮ ಊರಿಲ್ಲ ಅಂದಮೇಲೆ ನಮ್ಗೆ ಏನಕ್ಕೆ ಇಲ್ಲಿ ನಾವು ಜನರಲ್ವಾ? ಒಂದು ಜಲ್ ಜೀವನ್ ಮಿಷನ್ ಆಗಲಿ ಯಾವುದೇ ಸರ್ಕಾರದ ಸವಲತ್ತುಗಳು ಇದುವರೆಗೂ ಇಲ್ಲಿ ಏನೂ ಬಂದೇ ಇಲ್ಲ. ಒಂದು ಜಲ್ ಜೀವನ್ ಮಿಷನ್ ಇಲ್ಲ, ಫಿಲ್ಟ್ ಟ್ಯಾಂಕ್ ಇಲ್ಲ, ಯಾವುದೇ ಅನುಕೂಲ ಕೂಡ ಇಲ್ಲಿ ಬರೋಲ್ಲ. ಏನಿದ್ರು ಬಾಂಡ್ ಮರಿ ಅಂತಾರೆ. ಪಂಚಾಯತಿಗೂ ಅನುದಾನ ಕೇಳಿದರೆ ಅದು ಬಾಂಡ್ ಮರಿದು, ಅದು ಸ್ಟ್ರೀಟ್ ಲೈಟ್ ಕೇಳಿದ್ದೀವಿ, ಅದು ಜಲ್ ಜೀವನ್ನು ಇದು ಸ್ಟ್ರೀಟ್ ಲೈಟು ಬರೋದು MP ಕೋಟದಲ್ಲಿ ಬರುತ್ತೆ, ಅದು ಭಾರತ ಸರ್ಕಾರದಿಂದ ಬರುತ್ತೆ, ಕೇಂದ್ರ ಸರ್ಕಾರದಿಂದ ಬರೋದು. ಆಗ ಅವ್ರು ಕೇಳಿದ್ರೆ ನಾವು ಬಾಂಡ್ ಮರಿಗೆ ಹಾಕಿದ್ದೀವಿ, ನಿಮ್ದಿಲ್ಲ, ನಿಮ್ಗೆ ನಾವು ಸಪ್ರೇಟು, ನಿಮ್ದು ಬಾಂಡ್ ಮರಿನೇ. ಅದು ಇದು 1.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ. ನಮ್ಮ ದೂರ ಇಲ್ವಲ್ಲ. ಅದು ಬಿಟ್ಟು ಇಲ್ಲಿರೋ ಜನಕ್ಕೆ ತುಂಬ ಅನಾನುಕೂಲಗಳಿದ್ದಾವೆ. ಒಂದು ಡಿಪೋಗೆ ಹೋಗ್ಬೇಕಂದ್ರೆ 5 ಕಿಲೋಮೀಟ್ರ್ ಹೋಗ್ಬೇಕು, 5 ಕಿಲೋಮೀಟ್ರ್ ಹೋಗ್ಬೇಕು. ಏನೋ ಇದು ಬೈತಿರೋರು ಒಂದು 5 ಜನ ಮನೆಯಲ್ಲಿದ್ದರೆ ಅವ್ರು ಏನೋ ತಗೊಬರ್ತಾರೆ, ಏನೋ ಗಾಡಿಯಲ್ಲಿ ಒಬ್ಬರೇ ವಾಸ ಇರ್ತಾರೆ. ಪಾಪ ಅವರು ಹೋದ್ರು ತಂಬು ಬರೋಲ್ಲ ಟೈಕ್ಕೆ, ತಂಬು ಬಂದಿಲ್ಲ ಅಂದರೆ ಮತ್ತೆ ವಾಪಸ್ ಬರಬೇಕು, ವಾಪಸ್ ಬಂದು ಮತ್ತೆ ಮಾರನೇ ದಿವಸ ಕೆಲಸ ಬಿಟ್ಟು ಅದಕ್ಕೆ ಹೋಗ್ಬೇಕು. ಆದ್ದರಿಂದ ತುಂಬ ಬೇಜಾರಾಗಿದೆ. ನಮಗೊಂದು ಊರ ಹೆಸರು ಕೊಡಬೇಕು. ನಾವು ಈ ಪ್ರಪಂಚದಲ್ಲಿ ಬದುಕಿದ್ದೀವಿ, ನಾವೆಲ್ಲ ವಾಸ ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗೊಂದು ಊರಿನ ಹೆಸರು ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ನಾವು ಹೋರಾಟ ಮಾಡೋಕ್ಕೂ ಧರಣಿ ಮಾಡಿ ಏನಾದರೂ ಎಲ್ಲೇ ಹೋಗಲಿ ಸರ್ಕಾರವರೆಗೂ ಮುಟ್ಸೋಕ್ಕೂ ನಾವು ಸಿದ್ಧವಾಗಿರ್ತೀವಿ.